ಸಂಚಿಕೆಯಲ್ಲಿ ಸತ್ಯವತಿ ಮದುವೆ ಹಂತದವರೆಗೂ ಕತೆನ ಕೇಳಿದ್ವಿ. ಆಮೇಲೆ ಸತ್ಯವತಿಗೆ ಮದುವೆ ಆಗುತ್ತಾ, ಮಕ್ಕಳು ಎಷ್ಟಾಗುತ್ತೆ, ಅದು ಅಲ್ಲದೆ ಅವರು ವಯಸ್ಸಾದವ್ರ ಜೊತೆ ಮದುವೆ ಆಗಿದ್ದಿದ್ದು. ಮತ್ತೆ ಅವರಪ್ಪ ಕೊಟ್ಟ ಮಾತಿನಂತೆ ಅವಳ ಮಕ್ಕಳಿಗೆ ಇದು ಏನು ಪಟ್ಟ ಕಟ್ತಾರ. ಭೀಷ್ಮ ಪ್ರತಿಜ್ಞೆ ಅಂತ ಹೇಳಿದ್ರೆ ಅದು ಭೀಷ್ಮ ಪ್ರತಿಜ್ಞೆ. ಭೀಷ್ಮ ಅಂದರೆ ಕಠಿಣ ಅಂತ ಒಂದು ಅರ್ಥನ ಮಾಡಿಸ್ಬೋದು. ಹಾಗಾಗಿ ಆ ಕಠಿಣವಾದ ಪ್ರತಿಜ್ಞೆನ ಭೀಷ್ಮರು ಮಾಡ್ತಾರೆ. ಮಾಡಿದ ಮೇಲೆ ಅವತ್ತೇ ಗಾಡಿಯಲ್ಲಿ ಅಥವಾ ರಥದಲ್ಲಿ ಚಿಕ್ಕ ತಾಯಿನ ಸತ್ಯವತಿ ಅವ್ರಿಗಿಂತ ಚಿಕ್ಕವರು ಆದರೂ ಚಿಕ್ಕ ತಾಯಿ ಅಂತಲೇ ಕರೀತಾರೆ. ಚಿಕ್ಕ ತಾಯಿನ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದಮೇಲೆ ತಂದೆ ಜೊತೆಗೆ ತಾನೇ ಮುಂದೆ ನಿಂತು ಮದುವೆ ಮಾಡಿಸ್ತಾರೆ. ಈ ಮದುವೆ ಆಗೋವರೆಗೂ ಬಹುಶಃ ಶಂತನುಗೆ ತನ್ನ ಮಗ ಇಷ್ಟು ದೊಡ್ಡ ಒಂದು ಕಠಿಣವಾದ ಪ್ರತಿಜ್ಞೆ ಮಾಡಿದ್ದಾರೆ ಅಂತ ಗೊತ್ತಿರೋದಿಲ್ಲ, ಅಥವಾ ಗೊತ್ತಿದ್ರೂ ಏನೂ ಮಾಡೋ ಹಾಗಿಲ್ಲ. ಯಾಕೆಂದರೆ ಮೋಹಕ್ಕೊಳಗಾಗಿರ್ತಾನೆ. ಸಿಕ್ಕಾಪಟ್ಟೆ ಮೋಹ ಅಂದರೆ ಸತ್ಯವತಿ ಮೇಲೆ ಅಷ್ಟು ಮೋಹ. ಅದರಲ್ಲೂ ಹೇಳ್ತಾರೆ, ವಯಸ್ಸಾದ ಕಾಲದಲ್ಲಿ ಹುಟ್ಟೋ ಪ್ರೀತಿ ಇದೆಯಲ್ಲ, ಅದು ಪ್ರಾಯದಲ್ಲಿರೋ ಪ್ರೀತಿಗಿಂತ ಅತಿ ಹೆಚ್ಚಾಗಿರುತ್ತಂತೆ, ತುಂಬ ದೊಡ್ಡದಾಗಿರುತ್ತೆ. ಹಾಗಾಗಿ ಆ ಮೋಹದ ಸಂದರ್ಭದಲ್ಲಿ ಅವ್ರಿಗೆ ಅದು ಗೊತ್ತಾಗ್ಲಿಲ್ವೋ ಅಥವಾ ಅಲಕ್ಷ್ಯವೋ ಗೊತ್ತಿಲ್ಲ, ಆ ಕ್ಷಣಕ್ಕೆ ಅವರು ಅದನ್ನು ಒಪ್ಕೋತಾರೆ. ಮದುವೆ ಆಗ್ಬಿಡುತ್ತೆ. ಮದುವೆ ಆಗುತ್ತೆ. ಮದುವೆ ಆದಮೇಲೆ ಸ್ವಲ್ಪ ದಿವಸಕ್ಕೆ ಗೊತ್ತಾಗುತ್ತೆ ಅವ್ರಿಗೆ, ಏನು ಇವನು ಹೋಗ್ಬಿಟ್ಟು ನನ್ನ ಮಗ ಪ್ರತಿಜ್ಞೆ ಮಾಡಿ. ಆ ಪ್ರತಿಜ್ಞೆ ಬಗ್ಗೆ ಮಹಾರಾಜನ್ಗೆ ಅರಮನೆಯಲ್ಲಿ ಯಾರು ಹೇಳಲೇ ಇಲ್ವಾ? ಸಾಮಾನ್ಯವಾಗಿ ಅರಮನೆ ಚಿತ್ರಣವೇ ಬೇರೆಯಾಗಿರುತ್ತೆ. ಸಾಮಾನ್ಯರ ಮನೆಗಳಲ್ಲಿ ಏನಾಗುತ್ತೆ ಅಂದರೆ, ಏನು ನಡೆದೊಂದು ಘಟನೆ, ಆ ಘಟನೆ ಬಗ್ಗೆ ಎಲ್ಲರೂ ಮಾತಾಡ್ಬಿಡ್ತಾರೆ, ಎಲ್ಲರಿಗೂ ಗೊತ್ತಾಗೋಗುತ್ತೆ, ಸಾಮಾನ್ಯವಾಗಿ ಎಲ್ಲ ಗೊತ್ತಾಗೋಗುತ್ತೆ. ಆದರೆ ಅರಮನೆಗಳಲ್ಲಿ ಹಾಗಲ್ಲ. ಅಲ್ಲಿ ಎಲ್ಲದಕ್ಕೂ ಶಿಷ್ಟಾಚಾರ ಇರುತ್ತೆ. ಯಾವ ಮಾತನ್ನು ಯಾರ ಮುಂದೆ ಆಡಬೇಕು, ಎಷ್ಟು ಆಡಬೇಕು, ಏನು, ಪ್ರತಿಯೊಂದಕ್ಕೂ ಕೂಡ ಶಿಷ್ಟಾಚಾರ ಇರುತ್ತೆ. ಹಾಗಾಗಿ ಅಲ್ಲಿ ಎಲ್ಲರೂ ಬಂದ್ಬಿಟ್ಟು ಅಲ್ಲಿ ಆಯ್ತಂತೆ, ಇಲ್ಲಿ ಹೀಗಾಯ್ತಂತೆ, ಇದು ನಡೀತಂತೆ ಅಂತ ಮಹಾರಾಜರ ಹತ್ರ ಹೇಳೋಕ್ಕಾಗಲ್ಲ. ಆದರೂ ಕೂಡ ಮಹಾರಾಜರ ಜೊತೆಗೆ ಸಾರಥಿಯಾದವನು ಅತಿ ಹೆಚ್ಚು ಸಂಪರ್ಕದ ಇಟ್ಕೊಂಡಿರ್ತಾರೆ. ಇದು ಎಲ್ಲ ಕಡೆ ಅತಿ ಹೆಚ್ಚು ಸಂಪರ್ಕ ಇಟ್ಕೊಂಡಿರೋದ್ರಿಂದ ಮಹಾರಾಜರು ಏನೇನು ತಪ್ಪು ಮಾಡ್ತಾರೆ, ಒಳ್ಳೇದು ಮಾಡ್ತಾರೆ, ಪ್ರತಿಯೊಂದು ಕೂಡ ಸಾರಥಿಗೆ ಗೊತ್ತಿರುತ್ತೆ. ಒಂಥರ ಅವರ ಆತ್ಮೀಯ ವಲಯದಲ್ಲಿ ಇರುವಂತಹವರು ಸಾರಥಿಗಳು. ಹಾಗಾಗಿ ಇಲ್ಲೂ ಕೂಡ ಆವಾಗ ಭೀಷ್ಮರು ಕೂಡ ತಂದೆ ಪ್ರೀತಿ ಮಾಡ್ತಿದ್ದಾರೆ ಅನ್ನೋ ವಿಷಯನ ಸಾರಥಿಯಿಂದನೇ ತಿಳ್ಕೊಂಡಿರ್ತಾರೆ. ಹಾಗೆಯೇ ಇಲ್ಲೂ ಕೂಡ ಮಹಾರಾಜರಿಗೆ ಸಾರಥಿನೇ ಬಂದು ಹೇಳ್ತಾರೆ, ಈ ಥರ ಒಂದು ಎಡವಟ್ಟು ಆಗೋಯ್ತು, ನಿಮಗೆ ಸತ್ಯವತಿಯನ್ನು ತಂದು ಮದುವೆ ಮಾಡೋಕ್ಕೋಸ್ಕರ ನಿಮ್ಮ ಮಗ ಇಷ್ಟು ದೊಡ್ಡ ಪ್ರತಿಜ್ಞೆನ ಮಾಡ್ದ, ಇಷ್ಟು ದೊಡ್ಡ ತ್ಯಾಗನ ಮಾಡ್ದ ಅಂತ ಹೇಳ್ತಾರೆ. ಹಾಗೆ ಹೇಳಿದಾಗ ಮಹಾರಾಜನಿಗೆ ಒಂದು ಕ್ಷಣ ನಾಚಿಕೆ ಆಗ್ತದೆ. ನಾಚಿಕೆ ಆಗಲೇಬೇಕು, ಯಾಕೆಂದರೆ ಮುದಿ ವಯಸ್ಸು. ಈ ವಯಸ್ಸಲ್ಲಿರುವಾಗ ನನಗೋಸ್ಕರ ತುಂಬ ಪ್ರಾಯದ ಯುವಕ ನನ್ನ ಮಗ ತನ್ನ ಜೀವನನ ತ್ಯಾಗ ಮಾಡಿದ್ನಲ್ಲ, ಅಯ್ಯೋ ಇದೆಂಥ ದುರಂತ ಅನ್ಸೋಕ್ಕೆ ಶುರುವಾಗುತ್ತೆ. ಅಷ್ಟೊತ್ತಿಗಾಗಲೇ ಸತ್ಯವತಿ ಜೊತೆಗೆ ಮದುವೆಯಾಗಿ ನಂತರ ಸಂಸಾರನೂ ಶುರುವಾಗಿ ಸತ್ಯವತಿ ಗರ್ಭಿಣಿನೂ ಆಗಿರ್ತಾಳೆ. ಆ ವೇಳೆಗೆ ಇವರಿಗೆ ವಿಷಯ ತಿಳಿಯೋದಕ್ಕೆ ಮೋಹ ಒಂದು ಸ್ವಲ್ಪ ಆರಿರುತ್ತೆ ಅಂತ ಅಂದ್ಕೊಳ್ಳೋಣ. ಆವಾಗ ವಾಸ್ತವದ ವಿಚಾರ ತಲೆಗೆ ಬರುತ್ತೆ. ನಾನು ಎಂಥ ಪೆದ್ದ ಕೆಲಸ ಮಾಡಿಬಿಟ್ಟೆ, ನನ್ನ ಮಗನಿಗೋಸ್ಕರ ನನ್ನ ಮಗನ ಜೀವನ ನಾನು ಹಾಳು ಮಾಡಿದ್ನಲ್ಲ ಅನ್ನುವಂತಹ ಕೊರಗು ಅವರಲ್ಲಿ ಶುರುವಾಗ್ಬಿಡುತ್ತೆ. ಆದರೆ ಏನು ಮಾಡೋ ಪರಿಸ್ಥಿತಿಲಿರಲ್ಲ. ಆಗಲೇ ಅಷ್ಟೊತ್ತಿಗೆ ಗರ್ಭಿಣಿಯಾಗಿರ್ತಾರೆ. ಇದಾದ ಮೇಲೆ ಕರೀತಾರೆ ಮಗನ್ನ, ನೋಡಪ್ಪ ಈ ವಿಷಯನ ಬಿಟ್ಬಿಡು, ಇದನ್ನು ಇಲ್ಲಿಗೆ ನಿಲ್ಲಿಸ್ಬಿಡು, ಈ ಪ್ರತಿಜ್ಞೆನ ಬಿಟ್ಬಿಡು, ನೀನು ಮದುವೆ ಮಾಡ್ಕೊ, ನಾನು ಕರೆದು ಸತ್ಯವತಿಯ ತಂದೆ ಅಂದರೆ ಏನು ನನ್ನ ಮಾವ ಇದ್ದಾರೆ ಅವ್ರಿಗೆ ಹೇಳ್ತೀನಿ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳ್ತಾರೆ. ಆದರೆ ಭೀಷ್ಮರದು ಒಂದೇ ಹಠ, ಇಲ್ಲ ಇಲ್ಲ ಇಲ್ಲ, ನಾನು ಒಂದು ಸರ್ತಿ ಮಾತು ಕೊಟ್ಟಿದ್ದೀನಿ, ಪ್ರತಿಜ್ಞೆ ಮಾಡಿದ್ದೀನಿ, ನಾನು ಏನು ದಿಕ್ಪಾಲಕರು ಮತ್ತು ಪಂಚಭೂತಗಳು ಇದು ಎಲ್ಲದರ ಸಾಕ್ಷಿಯಾಗಿ ನಾನು ಅವತ್ತು ಮಾತು ಕೊಟ್ಟಿದ್ದೀನಿ. ಹಾಗಿರುವಾಗ ನಾನಿವತ್ತು ಮಾತಕ್ಕೆ ತಪ್ಪೋದಿಲ್ಲ, ಅದು ಪ್ರತಿಜ್ಞೆ ಅಂದರೆ ಪ್ರತಿಜ್ಞೆ ಅಂತ ಭೀಷ್ಮರು ನಿರ್ಧಾರವಾಗಿ ತಂದೆ ಮುಂದೆ ಹೇಳ್ತಾರೆ. ಏನು ನಿನ್ನ ಎರಡನೇ ಹೆಂಡತಿ ಇದ್ದಾಳೆ ಅಥವಾ ನನ್ನ ಚಿಕ್ಕಮ್ಮ ಇದ್ದಾಳೆ, ಅವಳ ಗರ್ಭದಲ್ಲಿ ಹುಟ್ಟೋನೇ ಮುಂದೆ ಹಸ್ತಿನಾವತಿ ಅಧಿಪತಿ ಆಗ್ತಾನೆ, ನಾನು ಅವನ ಕಾವಲಿಗೆ ನಿಂತ್ಕೋತೀನಿ, ಇದು ಪರಮೇಶ್ವರ ಹೇಳಿರೋ ಮಾತು, ನಾನು ನಡೆಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ತೀರ್ಮಾನನ ಹೇಳ್ಬಿಡ್ತಾರೆ. ಇದನ್ನು ತಂದೆ ಎಷ್ಟು ಹೇಳಿದ್ರು ಈ ತೀರ್ಮಾನನ ಕದಲ್ಸೋಕ್ಕೆ ಅವರಿಂದ ಆಗೋದೇ ಇಲ್ಲ. ಅವಾಗ ಅವ್ರು ಹೇಳ್ತಾರೆ, ನೋಡು ನಾನು ನಿನ್ಗೆ ಇನ್ನೇನೂ ಮಾಡೋಕ್ಕಾಗಲ್ಲ, ನೀನು ನನ್ನ ಮಗನ ಹುಟ್ಟಲೆ, ಸಾಕಲಿಲ್ಲ ನಾನು ನಿನ್ನನ್ನು, ಸಾಕೋದು ಕೂಡ ಯಾರು ಗಂಗೆ ತೆಗೆದುಕೊಂಡೋಗಿ ಸಾಕಿದ್ಲು, ವಿದ್ಯಾಭ್ಯಾಸ ಮಾಡಿಸೋದನ್ನ ಅದೂ ಇಲ್ಲ, ಆದರೂ ಕೂಡ ನೀನು ನನಗೋಸ್ಕರ ಇಷ್ಟು ದೊಡ್ಡ ತ್ಯಾಗನ ಮಾಡಿದ್ಯಾ, ಹಾಗಾಗಿ ನಾನು ಪ್ರತಿಯಾಗಿ ನಿನಗೆ ಒಂದು ವರವನ್ನು ಮಾತ್ರ ಕೊಡಬಹುದು. ಏನು ವರ ಕೊಡ್ತಾರೆ?
ಹಾಂ, ಏನು ವರ ಕೊಡ್ತಾರೆ ಅಂದರೆ ಈಗ ಭೀಷ್ಮರಿಗೆ ಏನು ಬೇಕು, ರಾಜ್ಯ ಇದೆ ಬೇಡ ಅಂತ ಬಿಟ್ಟಿದ್ದಾರೆ, ಹೌದು. ಮದುವೆ ಆಗೋಕ್ಕೆ ಸಾಧ್ಯ ಆಯಿತು ಅದನ್ನು ಬೇಡ ಅಂತ ಬಿಟ್ಟಿದ್ದಾರೆ, ಎಲ್ಲ ಬಿಟ್ಟಿದ್ದಾರೆ. ಒಂಥರ ಬ್ರಹ್ಮಚಾರಿಯಾಗಿರೋರು ಅವರು, ನಿತ್ಯ ಬ್ರಹ್ಮಚಾರಿಯಾಗಿ. ಅಂಥವ್ರಿಗೆ ಏನು ವರ ಕೊಡ್ಬೋದು? ತಂದೆನೂ ಯೋಚನೆ ಮಾಡ್ತಾರೆ, ಏನು ಕೊಟ್ಟರು ಉಪಯೋಗ ಅವನಿಗೆ? ಒಂದು ವಿಶೇಷವಾದ ವರ ಕೊಡ್ತಾರೆ ನೋಡಿ. ತಂದೆ ತಾಯಿಗಳು ಯಾವಾಗಲೂ ಹಾಗೆ ಮಕ್ಕಳ ಹಿತನ ಅವ್ರು ಅರ್ಥ ಮಾಡಿಕೊಂಡು ನಡೆಸ್ಕೊಳ್ತಾರೆ. ಈ ವರ ಏನಾಗಿರುತ್ತೆ ಅಂದರೆ, ನೀನು ಇಚ್ಛಾಮರಣಿಯಾಗು ಅಂತ ಅವ್ರಪ್ಪ ಕೊಟ್ಟಿದ್ದು ಅಪ್ಪ ಕೊಡ್ತಾರೆ ವರ. ಇಚ್ಛಾಮರಣಿಯಾಗು ನೀನು ಅಂತ ಹೇಳ್ಬಿಟ್ಟು ವರ. ಇಚ್ಛಾಮರಣಿಯಾಗೋದು ಅಂದರೆ ಅವ್ರು ಯಾವಾಗ ಮನಸ್ಸಿಗೆ ನಾನು ಸಾಯಬೇಕು ಅಂತಾರೋ ಅವತ್ತು ಮಾತ್ರ ಸಾಯೋಕ್ಕೆ ಸಾಧ್ಯ. ಭೀಷ್ಮರನ್ನ ಯಾರೂ ಕೊಲ್ಲಕ್ಕೆ ಆಗಲ್ಲ. ಇಲ್ಲಿವರೆಗೂ ದೇವವ್ರತರಾಗಿದ್ದರು, ಯಾವತ್ತು ಭೀಷ್ಮ ಪ್ರತಿಜ್ಞೆ ಮಾಡಿದ್ರು ಅವತ್ತಿಂದ ಭೀಷ್ಮರಾಗಿದ್ದಾರೆ. ಈ ಭೀಷ್ಮರ್ಗೇನಪ್ಪ ಅಂದರೆ ಇಚ್ಛಾ ಮರಣದ ಅಪ್ಪ ಒಂದು ವರ ಕೊಟ್ಟರು. ಈ ವರ ಅವ್ರಿಗೆ ಬೇಕಿತ್ತ, ಅದು ವರನ, ಅದು ಶಾಪನ, ಅದು ಆಮೇಲೆ ಯೋಚನೆ, ಅದನ್ನು ಭವಿಷ್ಯ ತೀರ್ಮಾನ ಮಾಡ್ತದೆ. ಆದರೆ ಅವತ್ತು ಶಂತನು ಮಹಾರಾಜರು ತನ್ನ ಮಗನಿಗೆ ಇಚ್ಛಾ ಮರಣದ ವರವನ್ನು ಕೊಡ್ತಾರೆ. ಇದು ಹೀಗೆ ನಡೀತಾ ಇದೆ. ನಾನು ಹೇಳಿದೆ ಆಗಲೇ, ಇವರು ಸತ್ಯವತಿಯವರು ಗರ್ಭಿಣಿಯಾಗಿದ್ದರು. ಮೊದಲನೇ ಮಗು ಹುಟ್ಟುತ್ತೆ. ಹುಟ್ಟಿದ್ರೆ ಯಾಕೋ ಮಗು ಅಷ್ಟು ದೃಢಕಾಯವಾಗಿರುವುದಿಲ್ಲ. ಅದಕ್ಕೆ ಎರಡು ಕಾರಣಗಳನ್ನು ನಾವು ಯೋಚನೆ ಮಾಡ್ಬೋದು. ಎರಡು ಕಾರಣಗಳು. ಮೊದಲನೇದು ವಯಸ್ಸಾದ ಅಪ್ಪ. ಆಮೇಲೆ ಈಕೆ ಬಂದು ಮೀನಿನ ಹೊಟ್ಟೆಯಲ್ಲಿದ್ದವಳು, ಸರಿಯಾದ ಶಿಕ್ಷಣ ಇಲ್ಲದೆ ಇರುವಂಥ ಹೆಣ್ಣು ಮಗಳು, ಮತ್ತು ಬೆಳೆಯುವಾಗ ಬೆಸ್ತರ ಮನೆಯಲ್ಲಿ ಬೆಳೆದವಳು, ರಾಜಕುಮಾರಿ ಅಲ್ಲ. ಈ ಎಲ್ಲ ಕಾರಣಗಳನ್ನು ಇಟ್ಕೊಂಡು ಯೋಚನೆ ಮಾಡಿದಾಗ ಆ ಮಗು ಅಷ್ಟೊಂದು ದೃಢಕಾಯವಾಗಿರಲಿಲ್ಲ. ಏಕೆಂದರೆ ಹಸ್ತಿನಾವತಿಯ ರಾಜಕುಮಾರರು ಹೇಗೆ ದೃಢಕಾಯವಾಗಿ ಗಟ್ಟುಮುಟ್ಟಾಗಿ ಇರಬೇಕೋ ಹಾಗೆ ಆ ಮಗು ಇರಲಿಲ್ಲ, ಸಾಧಾರಣವಾಗಿತ್ತು. ಎಲ್ಲದಕ್ಕಿಂತ ಹೆಚ್ಚು ಕಾರಣ ಅಂದರೆ ಹುಟ್ಟಿಸುವ ಅಪ್ಪನಿಗೆ ವಯಸ್ಸಾಗಿದ್ದು ಕಾರಣ. ಅದೇ ದೊಡ್ಡ ಕಾರಣ. ಅದು ದೊಡ್ಡ ಕಾರಣ. ಯಾವತ್ತು ಬೀಜದ ಯೋಗ್ಯತೆ ಮೇಲೆ ಮಗುವಿನ ತೀರ್ಮಾನ ಆಗುತ್ತೆ, ಕ್ಷೇತ್ರದಲ್ಲ. ಅದು ಸರಿಯಾದ ವಯಸ್ಸು ದಾಟಿಬಿಟ್ಟಿತ್ತು. ಅದಾದ ಮೇಲೆ ಹುಟ್ಟು, ಇದಾದ್ಮೇಲೆ ಇನ್ನೂ ಒಂದು ಮಗು ಆಗುತ್ತೆ. ಈ ಮೊದಲನೇ ಮಗು ಹೆಸರೇನು? ಮೊದಲನೇ ಮಗುಗೆ ಚಿತ್ರಾಂಗದ ಅಂತ ಹೆಸರಿಡ್ತಾರೆ. ಇನ್ನೂ ಒಂದು ಹೆಸರಿದೆ ಚಿತ್ರವೀರ್ಯ. ಚಿತ್ರಾಂಗದ, ಚಿತ್ರವೀರ್ಯ. ಮೊದಲೇ ಎರಡು ಹೆಸರಿಡ್ತಾರೆ. ಚಿತ್ರಾಂಗದ ಅನ್ನೋದು ಚಾಲ್ತಿಯಲ್ಲಿ ಜಾಸ್ತಿ ಬರುತ್ತೆ. ಎರಡನೇ ಹುಡುಗನಿಗೆ ವಿಚಿತ್ರವೀರ್ಯ ಅಂತ ಹೆಸರಿಡ್ತಾರೆ. ಎರಡನೇ ಮಗು ಆಗುತ್ತೆ. ಎರಡನೇ ಮಗು ಅದು ಗಂಡು ಮಗು ಆಗುತ್ತೆ. ಅದಕ್ಕೆ ವಿಚಿತ್ರವೀರ್ಯ ಅಂತ ಹೆಸರಿಡ್ತಾರೆ. ಅವನು ಕೂಡ ಮೊದಲನೇವನಾದರೂ ಪರವಾಗಿರಲ್ಲ, ಎರಡನೇವನು ಹುಟ್ಟಿನಿಂದನೂ ರೋಗಿಷ್ಠನೆ. ಅಯ್ಯೋ, ತುಂಬ ಒಂಥರ ರೋಗ ಅನ್ನೋದಕ್ಕಿಂತ ಹೆಚ್ಚಾಗಿ ಅಸಮರ್ಥತೆ ಎದ್ದು ಕಾಣ್ತಾ ಇರುತ್ತೆ. ಅಂತ ಮಕ್ಕಳಿಗೆ ಪಟ್ಟ ಬೇಕು ಅಂತ ಅವ್ರ ತಾತ ಕೇಳ್ಕೊಂಡಿದ್ದಾರೆ ನೋಡಿ. ದುರಾಸೆ ಎಲ್ಲಿರುತ್ತೆ ಅಂದರೆ, ಹಸ್ತಿನಾವತಿಯನ್ನ ಏನು ಇಡೀ ಭರತಖಂಡವನ್ನು ಆಳಿ ಕಟ್ಟಿ ಆಳೋ ಶಕ್ತಿ ಇರುವಂತಹ ಭೀಷ್ಮರನ್ನ ಬಿಟ್ಟು ಇವರಿಗೆ ಪಟ್ಟ ಕಟ್ಟುವಂತ ಯೋಚನೆ. ಎಂತ ವಿಚಿತ್ರ ಅಲ್ವಾ? ಹೌದು, ಹೀಗಾಗುತ್ತೆ ಇದು. ನೀವು ಯಾವತ್ತೂ ಕೆಳವರ್ಗದವ್ರನ್ನ ಅರಮನೆಗೆ ಹಿಡ್ಕೊಂಡು ಬರಕ್ಕೆ ಹೋದ್ರೆ, ಅಥವಾ ಮೇಲ್ವರ್ಗದವರು ಕೆಳವರ್ಗದವ್ರ ಜೊತೆಗೆ ಈ ಸಂಪರ್ಕಗಳನ್ನ ಮಾಡುವಾಗ ಬುದ್ಧಿ ಅವ್ರವ್ರ ಮಟ್ಟಕ್ಕೆ ಆಡ್ತಾ ಇರುತ್ತೆ. ಯಾಕಂದ್ರೆ ಶಿಕ್ಷಣ ಆ ತರದ್ದಾಗಿರುತ್ತೆ. ಶಿಕ್ಷಣ ಒಂದು, ಮತ್ತೆ ಅವರು ತಂದೆ ಅಂತೆ ಮಗ ಅಂತ ಹೇಳ್ತಾರೆ, ಆದ್ರೆ ಇದ್ರಲ್ಲಿ ವಯಸ್ಸಾಗೋಗಿದೆ, ಇಲ್ಲಿ ತಾಯಿ ಅಂತ ಬಂದ್ಬಿಟ್ಟಿದೆ. ಹೌದು, ಇದೊಂದು ಕಾರಣದಿಂದ ಮುಂದೆ ನಡೆಯುವ ಅವಘಡಗಳಿಗೆಲ್ಲ ಇದೇ ಕಾರಣವಾಗ್ತಾ. ಈ ಎರಡು ಮಕ್ಕಳನ್ನ ಅಂದರೆ ಯಾರು ಆತ ಇವನು ಬೇಡದನಲ್ಲ, ವರ ಬೇಡದ ಅನ್ನೋಕ್ಕಿಂತ ಹೆಚ್ಚಾಗಿ ಭೀಷ್ಮ ಪ್ರತಿಜ್ಞೆ ಮಾಡಿಸಿದ್ರಲ್ಲ ಸತ್ಯವತಿ ತಂದೆ, ಅವ್ರ ಕಾರಣದಿಂದ ಇಡೀ ಮುಂದೆ ಹೋರಾಟಕ್ಕೆ ಎಲ್ಲದಕ್ಕೂ ನಾಂದಿ ಆಗ್ತಾ ಹೋಗುತ್ತೆ. ತಪ್ಪುಗಳ ಸರಮಾಲೆನೇ ಶುರುವಾಗ್ತಾ ಹೋಗುತ್ತೆ. ಹೀಗಿರ್ಬೇಕಾದ್ರೆ ಇಬ್ಬರು ಹುಡುಗರು ಬೆಳೆದ್ರು, ದೊಡ್ಡವರಾಗ್ತಿದ್ದಾರೆ. ಇಲ್ಲೇನಾಗ್ತದೆ, ಒಂದು ಯೋಚನೆ ಮಾಡ್ತಾ ಇದ್ದೀವಿ, ಎಲ್ಲ ನಡೀತಾ ಇದೆ. ಆದರೆ ತಂದೆ ಮುದುಕ, ಮಗ ಮಾಡಲ್ಲ. ಅವ್ರೇನು ಮಾಡ್ತಾರೆ, ನದಿಯ ಆ ಕಡೆಗೆ ಹೋಗ್ಬಿಟ್ಟು ಗಂಗಾ ನದಿಯ ಆ ಕಡೆ ದಡದಲ್ಲಿ ಒಂದು ಪರ್ಣ ಕುಟೀರ ಕಟ್ಕೊಂಡು ನನಗೂ ಸಂಬಂಧ ಇಲ್ಲ ಅಂತ ಭೀಷ್ಮರು ಅಲ್ಲಿ ಉಳ್ಕೊಂಡ್ಬಿಡ್ತಾರೆ. ಇವಾಗ ಅರಮನೆ ನಡೆಸೋರು ಯಾರು? ಶಂತನುಗೆ ವೈರಾಗ್ಯ ಬಂದ್ಬಿಡುತ್ತೆ. ವಯಸ್ಸಾಯ್ತು, ವೈರಾಗ್ಯ ಮತ್ತೆ ಪಶ್ಚಾತ್ತಾಪ ಬರುತ್ತೆ. ಪಶ್ಚಾತ್ತಾಪದ ಕಾರಣದಿಂದ ಶಂತನು ಅವರು ಒಂಥರ ಮೂಲೆ ಸೇರಿಬಿಡ್ತಾರೆ. ಇವಾಗ ಬೇರೆ ದಾರಿನೇ ಇಲ್ಲ, ಸತ್ಯವತಿನೇ ನಡೆಸೋಕ್ಕೆ. ಸತ್ಯವತಿಗೆ ಒಂದು ಅರಮನೆ, ಒಂದು ರಾಜ್ಯ ನಡೆಸೋಕೆ ಏನು ಶಿಕ್ಷಣ ಬೇಕು ಆ ಶಿಕ್ಷಣ ಇರೋದಿಲ್ಲ. ಅವಳು ಬೆಳೆದಿದ್ದ ಜಾಗ ಅಂತ ತಪ್ಪಲ್ಲ, ಬಟ್ ಬೆಳೆದಿದ್ದ ಜಾಗ ಅಂಥದ್ದು. ಆದರೆ ಸತ್ಯವತಿ ಇದ್ದಿದ್ರಲ್ಲಿ ಜಾಣೆ, ಬೇಗ ಪರಿಸ್ಥಿತಿನ ಹೊಂದಿಸ್ಕೊಂಡು ಹಸ್ತಿನಾವತಿಯ ಅರಮನೆಗೆ ತಕ್ಕಂತಹ ರಾಣಿ ಆಗ್ತಾರೆ. ಏನೇ ಆದರೂ ಕೂಡ ಒಂದು ಕೊರತೆ ಮೂಲೆಯಲ್ಲಿರುತ್ತೆ, ಜನನೂ ಕೂಡ ಅಗ್ಗವಾಗಿ ನೋಡ್ತಾರೆ. ಹೀಗಿರಬೇಕಾದ್ರೆ ಸತ್ಯವತಿಯ ತಂದೆ ಏನಿರ್ತಾರೆ, ಅವ್ರು ಬಂದು ಆಡಳಿತ ನಡೆಸೋಕೆ ಶುರು ಮಾಡ್ತಾರೆ.
ದುರಾಸೆ ಮನುಷ್ಯ ಇದ್ದಾರಲ್ಲ ಅವರು ಮಕ್ಕಳು ಬಿಟ್ಟು. ದಾಸರಾಜ ಬಂದು ಆಡಳಿತ ನಡೆಸೋಕ್ಕೆ ಶುರು ಮಾಡ್ತಾರೆ. ಯಾವಾಗ ಕೆಳವರ್ಗದವರು ಅಥವಾ ಶಿಕ್ಷಣ ಇಲ್ಲದಿದ್ದವರು ಅರಮನೆಗೆ ಸಂಬಂಧಿಸದೇ ಇದ್ದವರು ಅಧಿಕಾರ ನಡೆಸ್ತಿರ್ತಾರೆ, ಮನೆ ಒಳಗಡೆ ಏನಾಗುತ್ತೆ, ವಾತಾವರಣ ಪ್ರಕ್ಷುಬ್ಧವಾಗಿರುತ್ತೆ. ಏನು ನಡಿಬೇಕು ಅದು ನಡೆಯಲ್ಲ. ರಾಜಕುಮಾರರಿಗೆ ಆ ವಯಸ್ಸಿನಲ್ಲಿ ತುಂಬ ಒಳ್ಳೆ ಶಿಕ್ಷಣ ಆಗಬೇಕು. ಹೌದು. ಯಾವುದು, ಶಸ್ತ್ರವಿದ್ಯೆ ಆಗಬೇಕು, ಶಾಸ್ತ್ರಗಳಾಗಬೇಕು, ಎಲ್ಲ ವಿಷಯಗಳಿಗೂ. ಯಾಕಂದರೆ ಅವನು ಮುಂದೆ ರಾಜ್ಯ ಆಳೋನು, ಅದು ಹಸ್ತಿನಾವತಿಯಂತಹ ರಾಜ್ಯ ಆಳ್ಬೇಕಾದ್ರೆ ಧರ್ಮಿಷ್ಠ ಆಗಿರಬೇಕು, ವಿದ್ಯಾ ಬುದ್ಧಿ ಎಲ್ಲ ತಿಳ್ಕೊಂಡಿರ್ಬೇಕು. ಹೌದು. ಆ ಧರ್ಮಿಷ್ಠರಾಗಲಿಕ್ಕೆ ಏನು ಅವಕಾಶ ಇತ್ತು ಆ ಅವಕಾಶ ಸಿಗೋದೇ ಇಲ್ಲ. ಸರಿಯಾದ ಶಿಕ್ಷಣ ಈ ಮಕ್ಕಳಿಗೂ ಸಿಗೋದೇ ಇಲ್ಲ. ಸಿಗೋದು. ನಾ ಹೇಳ್ತಾ ಇದ್ದೀನಿ ನಿಮಗೆ, ಮೊದಲಿಗೆ ಅಪ್ಪ ಬಂದು ಶಿಕ್ಷಣ ಕೊಡಬೇಕಿತ್ತು. ಅಪ್ಪ ಶಿಕ್ಷಣ ಕೊಡಬೇಕಾದವರು ಮೂಲೆ ಸೇರಿಬಿಡ್ತಾರೆ. ವೈರಾಗ್ಯ ಬಂದು ಸತ್ಯವತಿಗೆ ಏನು ಗೊತ್ತಿಲ್ಲ, ಆಮೇಲೆ ಹಿಡ್ತಾ ಇಲ್ಲ. ಆಮೇಲೆ ಸತ್ಯವತಿ ಅಪ್ಪನಿಗೆ ಇದೆಲ್ಲ ಏನು ಬೇಕಿಲ್ಲ, ಆದ್ರೂ ಅವ್ರು ಬಂದು ಆಡಳಿತ ನಡೆಸ್ತಾ ಇದ್ದಾರೆ. ಇದ್ರ ನಡುವೆ ರಾಜಕುಮಾರರು ಹೇಗೆ ಒಂದು ಕಟ್ಟುನಿಟ್ಟಲ್ಲಿ ಬೆಳಿಬೇಕೋ ಹಾಗೆ ಬೆಳೆಯಲ್ಲ. ಎಷ್ಟು ಶಿಕ್ಷಣ ಹೇಗೆ ಕೊಡ್ತಾರೆ ಅಂದರೆ, ಒಂದು ಸಭೆ ಒಳಗಡೆ ಮಹಾರಾಜರು ಕೂತ್ಕೊಂಡು ಎದುರುಗಡೆ ಏನೋ ಮಾತುಕತೆ ನಡೀತಾ ಇರುತ್ತೆ, ಚರ್ಚೆ ನಡೀತಿರುತ್ತೆ, ಎಲ್ಲ ನಡೀತಿರುತ್ತಲ್ಲ, ಎದುರುಗಡೆ ಒಂದು ವ್ಯಕ್ತಿಯನ್ನು ಕತ್ತರಿಸಿ ಬಿಸಾಕಿದ್ರು ಇವ್ರ ಮುಖಲಕ್ಷಣ ಬದಲಾಗ್ತದೆ. ಇಂತಹ ಶಿಕ್ಷಣಗಳನ್ನೆಲ್ಲ ಕೊಡ್ತಾರೆ. ಯಾವುದಕ್ಕೂ ಕೂಡ ಮಹಾರಾಜರಾದವರು ತಕ್ಷಣದ ಪ್ರತಿಕ್ರಿಯೆಗಳನ್ನು ಕೊಡಕೂಡದು. ಹೀಗೆಲ್ಲ ಒಬ್ಬರನ್ನೊಬ್ಬರು ತುಂಬ ನಿಯಮಗಳ ನಡುವೆ ಸಾಕ್ತಾರೆ. ಅಷ್ಟು ಶಿಕ್ಷಣ ಕೊಡಬೇಕಾಗಿದ್ದು ಶಿಕ್ಷಣದ ಹೆಸರೇ ಇಲ್ದಾಗುತ್ತೆ. ಏನೋ ಒಂದು ಸ್ವಲ್ಪ ಶಸ್ತ್ರವಿದ್ಯೆಗಳಿಂದ ಕಲಿಸ್ಕೋತದೆ. ಯಾರು, ದೊಡ್ಡವನು ಮಾತ್ರ. ಎರಡನೇವನಿಗೆ ಆರೋಗ್ಯ ಚೆನ್ನಾಗಿರೋದ, ದೊಡ್ಡವನು ಮಾತ್ರ ಚಿತ್ರಾಂಗದ ಕಲ್ತ್ಕೋತಾನೆ. ಆಮೇಲೆ ಏನಾಗುತ್ತೆ, ಸ್ವಲ್ಪ ಅಲ್ಪವಿದ್ಯಾ ಮಹಾಗರ್ಭಿ ಅಂತಾರೆ. ಆ ಥರ ಏನಾಗುತ್ತೆ, ಇವನು ಸ್ವಲ್ಪ ವಿದ್ಯೆ ಕಲ್ತಿದ್ದಾನೆ, ಮೈಕಟ್ಟು ಏನು ಸಾಧಾರಣವಾಗಿರುತ್ತೆ. ಸರಿ, ಎಲ್ಲಿ ಹೋದರೂ ಯುದ್ಧಕ್ಕೆ, ಅಲ್ಲಿಗೆ ಇಲ್ಲಿಗೆ ಕಾಲು ಕೆರ್ಕೊಂಡು ಯುದ್ಧಕ್ಕೆ ಹೋಗೋದು, ಹೋರಾಡೋದು, ಸಣ್ಣ ಪುಟ್ಟ ಕಾಳಗ. ಯಾಕೆಂದರೆ ಮನೆಯಲ್ಲಿ ಹಿಡಿತ ಮಾಡೋರೆ ಯಾರೂ ಇಲ್ದಾಗುತ್ತೆ. ಅವ್ನು ಸಿಕ್ಕಿದ ಕಡೆ ಎಲ್ಲ ಹೋಗೋದು, ಯುದ್ಧ ಮಾಡೋದು, ಕಾಲು ಕೆದರ್ಕೊಂಡು ಜಗಳ ಮಾಡೋದು, ಇದನ್ನೆಲ್ಲ. ಯಾಕೆಂದರೆ ಹಸ್ತಿನಾವತಿ ಅಂತ ಶಿಕ್ಷಣ ಗೊತ್ತಿಲ್ವಲ್ಲ. ಹೌದು. ಜೊತೆಗೆ ಇಲ್ಲಿ ಯೋಚನೆ ಮಾಡಬೇಕು, ಹಸ್ತಿನಾವತಿಯಂತಹ ಅರಮನೆಯಲ್ಲಿರುವಂತಹ ವ್ಯಕ್ತಿ ಅಥವಾ ರಾಜ ಆಗೋನು ಒಂದು ಯುದ್ಧ ಅಂದರೆ ಯೋಚನೆ ಮಾಡಿ ಪೂರ್ವಾಪರಗಳನ್ನು ಗಮನಿಸಿ ಯುದ್ಧ ಮಾಡಬೇಕು. ಹೌದು. ಆದರೆ ಅದು ಏನೂ ಇಲ್ಲದೇನೆ ಹೋಗೋದು, ಸಿಕ್ತವ್ರ ಜೊತೆ ಕಾಲು ಕೇಳ್ಕೊಂಡು ಯುದ್ಧ ಮಾಡೋದು, ತಪ್ಪು ಸರಿಗಳನ್ನು ಕೂಡ ಯೋಚನೆ ಮಾಡ್ದೇ ಯುದ್ಧ ಮಾಡ್ತಾ ಇರ್ತಾರೆ. ಅದಕ್ಕೆ ತಾಯಿ ಸಮ್ಮತಿ ಕೊಡ್ತಾರ? ಸಮ್ಮತಿ ಇಲ್ಲಿ ಕೇಳೋದೇ ಇಲ್ಲ. ಆಕೆಗೂ ಒಂಥರ ಮನಸ್ಸಿಗೆ ಏನಾಗುತ್ತೆ ಅಂದರೆ, ನಾನು ಇಲ್ಲಿಗೆ ಸೂಕ್ತಳಲ್ಲ. ಯಾವಾಗ ತಾನು ಇಲ್ಲಿಗೆ ಸೂಕ್ತ ಅಲ್ಲ ಅನ್ಸುತ್ತೆ ಅವಾಗ ಆಕೆ ಹಿಂಜರಿತಾ ಇರ್ತಾಳೆ, ಏನು ಮಾತಾಡೋಕ್ಕೂ ಹಿಂಜರಿತಾ ಇರ್ತಾಳೆ. ನಿಮ್ಗೆ ಏನಾಗುತ್ತೆ, ಮಗ ಉದ್ದಟನಾಗಿ ಬೆಳೀತಾನೆ. ಒಂದು ಗುಂಪು ನಿಮಗೆ ಏನಾಗುತ್ತೆ ಗೊತ್ತಾ, ಇಂಥದ್ದೊಂದು ರಾಜ್ಯ ಇದೆ ಅಂದರೆ ಅಲ್ಲೊಂದು ಗುಂಪು ಸೇರುತ್ತೆ, ಅದು ರಾಜ್ಯ.